ಎಲ್ರಿಗೂ ನಮಸ್ಕಾರ. ಪ್ರೇಮಂದು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಗ್ರಾಮ ಆಡಳಿತಾಧಿಕಾರಿ ವಿಲೇಜ್ ಅಕೌಂಟೆಂಟ್ಗೆ ಸಂಬಂಧಪಟ್ಟ ಹಾಗೆ ಕರ್ನಾಟಕದ ಇತಿಹಾಸ, ಅಂದರೆ ಓಲ್ಡ್ ಕ್ವೆಶನ್ ಪೇಪರ್ಸಲ್ಲಿ ರಿಪೀಟೆಡ್ ಆಗಿ ಬಂದಿರತಕ್ಕಂತಹ ಕ್ವೆಶನ್ಸ್ಗಳನ್ನು ತೊಗೊಂಬಂದಿದ್ದೀನಿ. ಖಂಡಿತವಾಗ್ಲೂ ಕೂಡ ಇದು ಮುಂದೆ ಬರ್ತಕ್ಕಂತಹ ಎಕ್ಸಾಮ್ಸ್ಗಳಿಗೆ ಅನುಕೂಲ ಆಗುತ್ತೆ. ಸೊ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ರೆ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ, ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ಸ್ನೇಹಿತರೆ, ಮೊದಲನೇ ಪ್ರಶ್ನೆ ನಿಮ್ಮ ಸ್ಕ್ರೀನ್ ಮೇಲೆ ಈ ರೀತಿ ಕಾಣಿಸ್ತಾ ಇದೆ. ಶಾತವಾಹನರ ರಾಜಧಾನಿ ಅಂತ ಕೊಟ್ಟಿದ್ದಾರೆ. ಸೊ ಇದು ಈಸಿ ಕ್ವೆಶ್ಚನ್ನು. ಸೊ ನೋಡೋಣ, ಶಾತವಾಹನರ ರಾಜಧಾನಿ ನೀವು ಗೆಸ್ ಮಾಡಿದ್ದು ಕರೆಕ್ಟ್ ಆಗಿದೆಯಾ ಇಲ್ವಾ ಅಂತ. ಸೊ ಪ್ರತಿಷ್ಠಾನ, ಮಾನ್ಯಖೇಟ, ಪಾಟಲಿಪುತ್ರ, ರಾಜಗೃಹ ಅಂತ ಇದೆ. ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಬಂದಾಗ ಆಪ್ಷನ್ 1 ಪ್ರತಿಷ್ಠಾನ ಅಂತ ಹೇಳಿ ಅನ್ನೋದು ಆನ್ಸರ್ ಆಗುತ್ತೆ. ಸೊ ಇದಕ್ಕೆ ಪೈಠಾಣ ಅಂತಲೂ ಕೂಡ ಕರೀತಾರೆ. ಓಕೆ, ಈ ಥರ ಬರೀತಾರೆ ಪೈಠಾಣ. ಸೊ ಇದು ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ ಪ್ರತಿಷ್ಠಾನದ ಮತ್ತೊಂದು ಹೆಸರು. ಸೊ ಶಾತವಾಹನರು ಅಂತ ಬಂದಾಗ ಕರ್ನಾಟಕವನ್ನು ಆಳಿದಂತಹ ಮೊಟ್ಟ ಮೊದಲ ಹಿರಿಯ ಐತಿಹಾಸಿಕ ಸಾಮ್ರಾಜ್ಯ ಶಾತವಾಹನ ಸಾಮ್ರಾಜ್ಯ. ಸೊ ಇವರು ಮುಂಚೆ ಮೌರ್ಯರ ಸಾಮಂತರಾಗಿರ್ತಾರೆ. ಆಮೇಲೆ ಸ್ವಲ್ಪ ಕಾಲ ನಂತರ ಸ್ವತಂತ್ರರಾಗಿ ಈ ಒಂದು ಶಾತವಾಹನ ವಂಶವನ್ನು ಅವರು ಸ್ಥಾಪನೆ ಮಾಡ್ಕೊಳ್ತಾರೆ. ಸೊ ಈ ಪ್ರತಿಷ್ಠಾನ ಮತ್ತು ಪೈಠಾಣ ಅಂತಕ್ಕಂಥದ್ದು ಶಾತವಾಹನರ ರಾಜಧಾನಿ ಆಗಿರುತ್ತೆ. ಸೊ ಇದೆಲ್ಲಿದೆ ಅಂತ ಹೇಳಿದ್ರೆ ಕೃಷ್ಣ ಮತ್ತು ಗೋದಾವರಿ ನದಿ ತೀರದಲ್ಲಿ ಇತ್ತು. ಸೊ ಅಂದರೆ ಪ್ರೆಸೆಂಟ್ ಮಹಾರಾಷ್ಟ್ರದ ಔರಂಗಾಬಾದ್ನಲ್ಲಿ ಇರೋವಂಥದ್ದು. ಸೊ ಹಾಗಾಗಿ ಈ ಪ್ರಶ್ನೆಗೆ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ ಅಥವಾ ಮೊದಲನೇ ಆಪ್ಷನ್ ಬಂದ್ಬಿಟ್ಟು ಪ್ರತಿಷ್ಠಾನ ಅನ್ನೋದು ಆನ್ಸರ್ ಆಗುತ್ತೆ. ಸೊ ಇಲ್ಲಿ ಹೊಂದಿಸಿ ಬರೆ ಕೊಟ್ಟಿದ್ದಾರೆ. ಓಕೆನಾ. ಸೊ ಇದನ್ನು ನಾವು ಹೊಂದಿಸಿ ಬರೀಬೇಕು. ಪಟ್ಟಿ 1ರಲ್ಲಿ ಏನು ಕೊಟ್ಟಿದ್ದಾರೆ? ಬಾದಾಮಿ ಚಾಲುಕ್ಯರು, ಶಾತವಾಹನರು, ಕೆಳದಿಯ ನಾಯಕರು, ಬನವಾಸಿಯ ಕದಂಬರು. ಆ್ಯಂಡ್ ಪಟ್ಟಿ 2ರಲ್ಲಿ ಗೌತಮಿಪುತ್ರ ಶಾತಕರ್ಣಿ, ಮಯೂರ ವರ್ಮ, 2ನೇ ಪುಲಕೇಶಿ, ಶಿವಪ್ಪ ನಾಯಕ ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನು ಅನ್ನೋದನ್ನು ನಾವು ನೋಡಬೇಕಾಗತ್ತೆ. ಓಕೆ. ಸೊ ಇಲ್ಲಿ ಬಾದಾಮಿ ಚಾಲುಕ್ಯರು ಅಂತ ಬಂದಾಗ ನಾವು ಪಟ್ಟಿ 2ರಲ್ಲಿ ಯಾವುದನ್ನು ನಾವು ಮ್ಯಾಚ್ ಮಾಡಬೇಕಾಗತ್ತೆ? ಎಸ್, ಬಾದಾಮಿ ಚಾಲುಕ್ಯರು ಅಂತ ಬಂದಾಗ 2ನೇ ಪುಲಕೇಶಿ. ಓಕೆ, ಅಥವಾ ಇಮ್ಮಡಿ ಪುಲಕೇಶಿ ಅಂತ ಹೇಳಿ ಕರಿತೀವಿ. ಆಮೇಲೆ ಶಾತವಾಹನರು ಅಂತ ಬಂದಾಗ ಗೌತಮಿ ಪುತ್ರ ಶಾತಕರ್ಣಿ. 3ನೇದು ಕೆಳದಿಯ ನಾಯಕರು ಅಂತ ಬಂದಾಗ ಶಿವಪ್ಪ ನಾಯಕ. ಓಕೆ. ಆ್ಯಂಡ್ ಬನವಾಸಿಯ ಕದಂಬರು ಆಬ್ವಿಯಸ್ಲಿ ಮಯೂರ ವರ್ಮ ಅಥವಾ ಮಯೂರ ಶರ್ಮಾ. ಓಕೆ, ಮಯೂರ ವರ್ಮ ಆ್ಯಂಡ್ ಮಯೂರ ಶರ್ಮ ಎರಡು ಕೂಡ ಕರೆಕ್ಟ್ ಆಗುತ್ತೆ. ಸೊ ಹಾಗಾಗಿ ಇದಕ್ಕೆ ಬಾದಾಮಿ ಚಾಲುಕ್ಯರು ಅಂತ ಬಂದಾಗ ಇಮ್ಮಡಿ ಪುಲಕೇಶಿ, ಶಾತವಾಹನರು ಅಂತ ಬಂದಾಗ ಗೌತಮಿ ಪುತ್ರ ಶಾತಕರ್ಣಿ, ಕೆಳದಿಯ ನಾಯಕರು ಅಂತ ಬಂದಾಗ ಶಿವಪ್ಪ ನಾಯಕ, ಆ್ಯಂಡ್ ಬನವಾಸಿಯ ಕದಂಬರು ಅಂತ ಬಂದಾಗ ಮಯೂರ ವರ್ಮ. ಇದು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ. ಓಕೆ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ಕರ್ನಾಟಕದಲ್ಲಿ ಪ್ರಸಿದ್ಧವಾದ ಬೌದ್ಧರ ಅವಶೇಷಗಳು ಇಲ್ಲಿವೆ ಅಂತ ಕೇಳಿದ್ದಾರೆ. ಎಲ್ಲಿದೆ ಕರ್ನಾಟಕದಲ್ಲಿ ಬೌದ್ಧರ ಅವಶೇಷಗಳು ಎಲ್ಲಿದೆ ಅಂತ ಹೇಳಿದ್ರೆ ಆಪ್ಷನ್ಸ್ ನೋಡಿ: ಮಂಜರಾಬಾದ್, ಸನ್ನತಿ, ಹಳೇಬೀಡು, ಹಂಪಿ. ಸೊ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಾಗಿರ್ಬೋದು ಹಾಗಾದರೆ ಈ ಒಂದು ಪ್ರಶ್ನೆಗೆ? ಎಸ್, ಆಪ್ಷನ್ ಬಿ, ಸನ್ನತಿ ಅನ್ನುವಂತಹ ಒಂದು ಜಾಗದಲ್ಲಿ ಕರ್ನಾಟಕದಲ್ಲೇ ಇರುವಂಥದ್ದು. ಸೊ ಕರ್ನಾಟಕದಲ್ಲಿ ಪ್ರಸಿದ್ಧವಾದ ಒಂದು ಬೌದ್ಧರ ಅವಶೇಷಗಳು ಸನ್ನತಿಯಲ್ಲಿ ಸಿಗುವಂಥದ್ದು. ಸೊ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ 4ನೇ ಒಂದು ಪ್ರಶ್ನೆ, ಕನ್ನಡದ ಅತ್ಯಂತ ಹಳೆಯ ಶಾಸನ ಯಾವುದು ಅಂತ ಕೇಳಿದ್ದಾರೆ. ಸೊ ಇದು ಕೂಡ ಈಸಿ ಪ್ರಶ್ನೆ. ಸೊ ಏನಿರ್ಬೋದು ಹಾಗಾದರೆ ಆನ್ಸರ್ ಇದಕ್ಕೆ? ಎಸ್, ಆಪ್ಷನ್ಸ್ನ ಓದೋದೇ ಬೇಡ. ಕನ್ನಡದ ಅತ್ಯಂತ ಹಳೆಯ ಶಾಸನ ಅಂತ ಅಂದಿದ ತಕ್ಷಣ ನಾವು ಹೇಳ್ಬಿಡ್ತೀವಿ ಹಲ್ಮಿಡಿ ಶಾಸನ ಅಂತ. ಓಕೆ. ಸೊ ಈ ಒಂದು ಹಲ್ಮಿಡಿ ಶಾಸನದ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ಕದಂಬರ ಅರಸ ಕಾಕುತ್ಸವರ್ಮ ಏನಿರ್ತಾರಲ್ಲ, ಕನ್ನಡದ ಮೊದಲ ಶಾಸನವಾಗಿರ್ತಕ್ಕಂತಹ ಹಲ್ಮಿಡಿ ಶಾಸನವನ್ನು ಎಷ್ಟರಲ್ಲಿ ಕೆತ್ತಿಸ್ತಾರೆ? ಕ್ರಿಸ್ತಶಕ 450ರಲ್ಲಿ ಕೆತ್ತಿಸ್ತಾರೆ. ಇದು ಎಲ್ಲಿದೆ ಅಂತ ಹೇಳಿದ್ರೆ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಮಿಡಿ ಗ್ರಾಮದಲ್ಲಿ ಇದು ಕಂಡು ಬಂದಿರುವಂಥದ್ದು. ಸೊ ಈ ಒಂದು ಶಾಸನ ಏನಿದೆ ಅಲ್ಲ, ಪೂರ್ವದ ಹಳೆಗನ್ನಡ ಭಾಷೆಯನ್ನು ಹೊಂದಿರತಕ್ಕಂಥದ್ದು. ಸೊ ಇದರಲ್ಲಿ 20 ಕನ್ನಡ ಪದಗಳ ಒಂದು ಬಳಕೆಯನ್ನು ನಾವು ಕಾಣಿಸ್ತೀವಿ. ಎಷ್ಟು? 20 ಕನ್ನಡ ವರ್ಡ್ಸ್ಗಳನ್ನು ಬಳಸಿರುವಂಥದ್ದನ್ನು ನಾವು ನೋಡ್ತೀವಿ. ಯಾವ ಶಾಸನದಲ್ಲಿ? ಹಲ್ಮಿಡಿ ಶಾಸನದಲ್ಲಿ. ಓಕೆ. ಆ್ಯಂಡ್ ನೆಕ್ಸ್ಟ್ 5ನೇ ಒಂದು ಪ್ರಶ್ನೆ, ಕದಂಬರ ರಾಜಧಾನಿ ಯಾವುದು? ಎಸ್, ಕದಂಬರ ರಾಜಧಾನಿ ಅಂತ ಬಂದಾಗ ಆಪ್ಷನ್ ಬಿ ಏನಿದೆಯಲ್ಲ, ಬನವಾಸಿಯನ್ನು ನಾವು ಕದಂಬರ ರಾಜಧಾನಿ ಅಂತ ಹೇಳಿ ಕರೆಯುವಂಥದ್ದು. ಸೊ ನಮ್ಮ ಕರ್ನಾಟಕದಲ್ಲಿ ಆಡಳಿತ ನಡೆಸಿದಂತಹ ಕನ್ನಡದ ಮೊದಲ ಸಾಮ್ರಾಜ್ಯ ಯಾವುದಪ್ಪ ಅಂತ ಹೇಳಿದರೆ ಈ ಒಂದು ಕದಂಬರ ಸಾಮ್ರಾಜ್ಯ, ಕದಂಬ ಸಾಮ್ರಾಜ್ಯ. ಸೊ ಇವರ ಒಂದು ರಾಜಧಾನಿ ಯಾವುದಾಗಿತ್ತು? ಬನವಾಸಿ ಆಗಿತ್ತು. ಇದು ಭಾರತದ ಒಂದು ಪ್ರಾಚೀನ ಸ್ಥಳ ಆಗಿರುತ್ತೆ. ಆ್ಯಂಡ್ ಬನವಾಸಿಗೆ ಇದ್ದಂತಹ ಬೇರೆ ಬೇರೆ ಹೆಸರುಗಳು ವೈಜಯಂತಿಪುರ, ವನವಾಸ,
ಬನವಾಸಿ. ಸೊ ಈ ಥರ ಎಲ್ಲ ಬನವಾಸಿಗೆ ಬೇರೆ ಬೇರೆ ಹೆಸರುಗಳಿಂದ ಕರೀತಾ ಇದ್ರು. ಓಕೆ, ಸೊ ಇದಾಯಿತು. ಆ್ಯಂಡ್ ನೆಕ್ಸ್ಟ್, ಕದಂಬರ ರಾಜ್ಯದ ಸ್ಥಾಪಕರು ಯಾರು ಅಂತ ಕೇಳಿದ್ದಾರೆ. ಯಾರು ಕದಂಬ ರಾಜ್ಯವನ್ನು ಸ್ಥಾಪನೆ ಮಾಡಿದ್ದು ಅಂತ. ಸೊ ಈ ಒಂದು ಪ್ರಶ್ನೆಯನ್ನು ಹಾಸ್ಟೆಲ್ ವಾರ್ಡನ್ಗೂ ಕೂಡ ಕೇಳಿದ್ರು. ಆ್ಯಂಡ್ CPC 2016ರಲ್ಲಿ ನಡೆದಂತಹ CPC ಎಕ್ಸಾಮಲ್ಲಿ ಕೂಡ ಕೇಳಿದ್ರು. ಓಕೆ, ಸೊ ಈ ಪ್ರಶ್ನೆಗೆ ಸರಿಯಾದಂತಹ ಒಂದು ಉತ್ತರ ಏನಿರ್ಬೋದು ಹಾಗಾದರೆ? ಎಸ್, ಆಪ್ಷನ್ 1 ಮಯೂರ ವರ್ಮ. ಸೊ ಕರ್ನಾಟಕದಲ್ಲಿ ಆಡಳಿತ ನಡೆಸಿದ ಕನ್ನಡದ ಮೊದಲ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದಂತಹ ಒಂದು ಕೀರ್ತಿ ಯಾರಿಗೆ ಸಲ್ಲತ್ತೆ? ಮಯೂರ ವರ್ಮನಿಗೆ ಸಲ್ಲುವಂಥದ್ದು. ಸೊ ತಾಳಗುಂದ ಶಾಸನದ ಪ್ರಕಾರ ಮಯೂರ ವರ್ಮನೇ ಕದಂಬರ ಮೂಲ ಪುರುಷ ಮತ್ತು ಪ್ರಸಿದ್ಧ ಅರಸ ಕೂಡ ಆಗಿರ್ತಾರೆ. ಸೊ ಇವರು ಕರ್ನಾಟಕದ ಪ್ರಥಮ ಚಕ್ರವರ್ತಿ ಅಂತಕ್ಕಂತಹ ಹೆಗ್ಗಳಿಕೆಗೂ ಕೂಡ ಪಾತ್ರರಾಗಿದ್ದಾರೆ. ಯಾರು? ಮಯೂರ ವರ್ಮ. ಓಕೆ, ಸೊ ಇವರ ಒಂದು ಕಾಲಾವಧಿ ಅಂತ ಬಂದಾಗ ಕ್ರಿಸ್ತಶಕ 345ರಿಂದ 360 ತನಕ ಮಯೂರ ವರ್ಮರವರ ಆಳ್ವಿಕೆ ಕಾಲ ಆಗಿರುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ಹಲ್ಮಿಡಿ ಶಾಸನ ಗೊತ್ತಿರುವ ಅತ್ಯಂತ ಪುರಾತನ ಕನ್ನಡ ಶಾಸನ ಪತ್ತೆಯಾದ ಸ್ಥಳ ಯಾವುದು? ಸೊ ನಾನು ಅವಾಗಲೇ ತಾನೇ ಹೇಳಿದೆ ಹಲ್ಮಿಡಿ ಶಾಸನ ಬಗ್ಗೆ ಹೇಳಬೇಕಾದ್ರೆ ಇದು ಎಲ್ಲಿ ಪತ್ತೆಯಾಗಿತ್ತು ಅಂತ ಹೇಳಿಬಿಟ್ಟು. ಸೊ ಈ ಪ್ರಶ್ನೆಗೆ ಆಪ್ಷನ್ಸ್ ನೋಡಿ ಈ ರೀತಿ ಕೊಟ್ಟಿದ್ದಾರೆ. ಸರಿಯಾಗಿರ್ತಕ್ಕಂತಹ ಒಂದು ಉತ್ತರ ಏನಿರ್ಬೋದು ಹಾಗಾದರೆ? ಎಸ್, ಆಪ್ಷನ್ ಎ ಹಾಸನ ಜಿಲ್ಲೆಯ ಬೇಲೂರು ತಾಲೂಕು ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ಓಕೆ, ಸೊ ಕನ್ನಡದ ಅತ್ಯಂತ ಹಳೆಯ ಶಾಸನ ಹಲ್ಮಿಡಿ ಶಾಸನ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಮಿಡಿ ಗ್ರಾಮದಲ್ಲಿ ಸಿಕ್ಕಿರುವಂಥದ್ದು. ಇದು ಹಳೆಗನ್ನಡ ಭಾಷೆಯಲ್ಲಿ ಇದೆ. ಮತ್ತು ಯಾವ ಅರಸರ ಕಾಲದಲ್ಲಿ ಕೆತ್ತನೆ ಆಗಿದ್ದು? ಕಾಕುತ್ಸವರ್ಮ, ಕದಂಬರ ಅರಸ ಕಾಕುತ್ಸವರ್ಮನ ಕಾಲದಲ್ಲಿ ಇದನ್ನು ಕೆತ್ತಿಸಿರುವಂಥದ್ದು. ಆ್ಯಂಡ್ ಈ ಶಾಸನವನ್ನು ಯಾರು ಸಂಶೋಧನೆ ಮಾಡಿದ್ದು ಅಂತ ಹೇಳಿದ್ರೆ MH ಕೃಷ್ಣ ಇವರು ಸಂಶೋಧಿಸಿದ್ದು. ಇದು ಕದಂಬರ ಆಡಳಿತದ ಬಗ್ಗೆ ತಿಳಿಸ್ಕೊಡುತ್ತೆ. ಸೊ ಇದರ ಒಂದು ಕಾಲ ಅಂತ ಬಂದಾಗ ಕ್ರಿಸ್ತಶಕ 400 ಈ ಒಂದು ಶಾಸನದ ಒಂದು ಕಾಲ ಆಗಿರುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಕನ್ನಡ ನಾಡಿನ ಪ್ರಥಮ ಶಾಸನ ಈ ವಂಶದ್ದಾಗಿತ್ತು. ಸೊ ಯಾವ ವಂಶದ್ದು? ಎಸ್, ಆಬ್ವಿಯಸ್ಲಿ ಕದಂಬ ವಂಶದಾಗಿತ್ತು. ಓಕೆ, ಸೊ ಕದಂಬರ ಕಾಲದಲ್ಲಿ ಕರ್ನಾಟಕವನ್ನು ಆಡಳಿತ ಮಾಡಿದ ಕನ್ನಡದ ಮೊದಲ ಸಾಮ್ರಾಜ್ಯ ಕದಂಬರ ಕಾಲದಲ್ಲಿ ಕನ್ನಡದ ಮೊದಲ ಶಾಸನ ಹಲ್ಮಿಡಿ ಶಾಸನ ರಚನೆಯಾಗಿದ್ದು. ಓಕೆ, ಆ್ಯಂಡ್ ನೆಕ್ಸ್ಟ್ 9ನೇ ಒಂದು ಪ್ರಶ್ನೆ, ಕರ್ನಾಟಕದ ಯಾವ ಪುರಾತನ ನಗರ ಕದಂಬ ರಾಜವಂಶದಿಂದ ಆಳಲ್ಪಟ್ಟಿತ್ತು ಅಂತ ಕೇಳಿದ್ದಾರೆ. ಓಕೆ, ಸೊ ಕರ್ನಾಟಕದ ಯಾವ ಪುರಾತನ ನಗರ ಕದಂಬ ರಾಜವಂಶದಿಂದ ಆಳಲ್ಪಟ್ಟಿತ್ತು ಅಂತ ಹೇಳಿದ್ರೆ ಆಪ್ಷನ್ ಸಿ ಶಿರಸಿ ಅನ್ನೋದು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ. ಶಿರಸಿ. ಓಕೆ, ಸೊ ಆಪ್ಷನ್ 3 ಶಿರಸಿ ಅನ್ನೋದು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, 10ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಸಾಮ್ರಾಜ್ಯವನ್ನು ಕಟ್ಟಿದ ಕೀರ್ತಿ ಸಲ್ಲಿಸಬೇಕಾದದ್ದು ಯಾರಿಗೆ ಅಂತ ಕೇಳಿದ್ದಾರೆ. ಇದಕ್ಕೂ ಕೂಡ ಏನು ಆಪ್ಷನ್ 1 ಕದಂಬರ ಅನ್ನೋದು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ. ಸೊ ಶಾತವಾಹನರ ಪತನದ ನಂತರ ಕರ್ನಾಟಕದಲ್ಲಿ ರಾಜ್ಯವನ್ನು ಕಟ್ಟಿ ಏಳಿಗೆ ಹೊಂದಿದರು ಅಂತಕ್ಕಂತಹ ಒಂದು ಹೆಸರನ್ನು ಬನವಾಸಿಯ ಕದಂಬರು ತಗೊಳ್ತಾರೆ. ಸೊ ಕದಂಬರು ಕರ್ನಾಟಕದಲ್ಲಿ ಹುಟ್ಟಿದ ಮೊದಲ ಕುಲದ ರಾಜ್ಯ. ಶಾತವಾಹನರ ಪತನದ ನಂತರ ಕದಂಬರು ಮೈಸೂರು ಪ್ರಾಂತ್ಯವನ್ನು ಗೆದ್ದುಕೊಳ್ತಾರೆ. ಸ್ವತಂತ್ರ ಅಧಿಪತಿಗಳಾಗಿ ಸುಮಾರು ಎಷ್ಟು? ಕ್ರಿಸ್ತಶಕ 4ನೇ ಶತಮಾನದ ಕಡೆಯ ಅರ್ಧದಿಂದ 6ನೇ ಶತಮಾನದವರೆಗೂ ಕೂಡ ಅವರು ಸುಮಾರು 250 ವರ್ಷಗಳ ಕಾಲ ಕರ್ನಾಟಕವನ್ನು ಆಳ್ವಿಕೆ ಮಾಡ್ತಾರೆ. ಓಕೆ, ಸೊ ಕದಂಬ ರಾಜ್ಯ ಅಂತಕ್ಕಂಥದ್ದು ಶಿವಮೊಗ್ಗ ಆಗಿರ್ಬೋದು, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಧಾರವಾಡ, ಬೆಳಗಾವಿ ಮತ್ತು ಹಾಸನ ಜಿಲ್ಲೆಗಳನ್ನು ಒಳಗೊಂಡಿರುತ್ತೆ. ಸೊ ಇದರ ಸ್ಥಾಪಕ ಗೊತ್ತೇ ಇದೆ, ಮಯೂರ ವರ್ಮ. ಹಾಗೆಯೇ ಇವರ ರಾಜಧಾನಿ ಯಾವುದು? ಬನವಾಸಿಯಾಗಿತ್ತು. ಮತ್ತು ಸಿಂಹಲಾಂಛನ, ಅವರ ಒಂದು ಲಾಂಛನ ಸಿಂಹಲಾಂಛನ, ಮತ್ತು ಧ್ವಜ ವಾನರ ಧ್ವಜ ಆಗಿತ್ತು. ಸೊ ಇದು ಇಂಪಾರ್ಟೆಂಟು. ಕದಂಬರ ಒಂದು ಲಾಂಛನ ಸಿಂಹಲಾಂಛನ ಆಗಿರುತ್ತೆ, ಅವರ ಒಂದು ಧ್ವಜ ವಾನರ ಧ್ವಜ ಆಗಿರುತ್ತೆ. ಓಕೆ, ಅಂಡ್ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ಕದಂಬ ರಾಜವಂಶದ ಹೆಸರಾಂತ ರಾಜ ಯಾರು? ಸೊ ಅಶೋಕ, ವಿಷ್ಣುವರ್ಧನ, ಮಯೂರ ವರ್ಮ, ಹೊಯ್ಸಳ. ಸೊ ಕದಂಬ ವಂಶ ಅಂತ ಬಂದಿದ ತಕ್ಷಣನೇ ಬರೋದು ಯಾವುದು? ಮಯೂರ ವರ್ಮ. ಕದಂಬ ವಂಶದ ಹೆಸರಾಂತ ರಾಜ ಅಂತ ಹೆಗ್ಗಳಿಕೆ ತಗೊಂಡಿರುವಂಥದ್ದು. ಓಕೆ, ಮುಂದಿನ ಒಂದು ಪ್ರಶ್ನೆ, ಗಂಗರ ಮೊದಲ ರಾಜಧಾನಿ ಯಾವುದು ಅಂತ ಕೇಳಿದ್ದಾರೆ. ತಲಕಾಡು, ಕೋಲಾರ, ಮಣ್ಣೆ, ಶ್ರವಣಬೆಳಗೊಳ ಅಂತ ಇದೆ. ಸೊ ಗಂಗರ ಮೊದಲ ರಾಜಧಾನಿ ಅಂತ ಬಂದಾಗ ಎಸ್, ಆಪ್ಷನ್ ನಂಬರ್ 2 ಕೋಲಾರ ಅಥವಾ ಕುವಲಾಲ. ಸೊ ಇದು ಆನ್ಸರ್ ಆಗುತ್ತೆ. ಕರ್ನಾಟಕದಲ್ಲಿ ಬಹಳಷ್ಟು ವರ್ಷಗಳ ಕಾಲ ಆಳಿದಂತಹ ರಾಜವಂಶ ಗಂಗವಂಶ. ಇವರು ಸುಮಾರು 600 ವರ್ಷಗಳ ಕಾಲ ದೀರ್ಘ ಆಳ್ವಿಕೆಯನ್ನು ನಡೆಸ್ತಾರೆ. ಗಂಗಾ ಅರಸರೇನಿದಾರಲ್ಲ ಅವರ ಆಡಳಿತದ ಅನುಕೂಲಕ್ಕೆ ತಕ್ಕ ಹಾಗೆ ಅವರ ರಾಜಧಾನಿಗಳನ್ನು ಬದಲಾಯಿಸ್ಕೊಳ್ತಾ ಇದ್ರು. ಸೊ ಹಾಗೆಯೇ ಇವರು ಮೊದಲ ರಾಜಧಾನಿಯೇ ಕೋಲಾರ ಅಥವಾ ಕುವಲಾಲ. ಎರಡನೇ ರಾಜಧಾನಿ ಯಾವುದಾಗಿತ್ತು? ತಲಕಾಡು. ತಲಕಾಡನ್ನು ಅವರು ಮುಂಚೆ ಏನಂತ ಕರಿತಾ ಇದ್ರು? ತಲವನಪುರ ಅಂತ ಹೇಳಿ ಕರಿತಾ ಇದ್ರು. ಆ್ಯಂಡ್ ಮೂರನೇ ರಾಜಧಾನಿ ಬಂದ್ಬಿಟ್ಟು
ಬಂದ್ಬಿಟ್ಟು ಮಾಕುಂದ ಅಥವಾ ಮನೆಕುಂದ. 4ನೇ ರಾಜಧಾನಿ ಮಾನ್ಯಪುರ ಅಥವಾ ಮನ್ನೇಪುರ. ಸೊ ಈ ರೀತಿ ಅವರಿಗೆ ಹೆಂಗೆ ಬೇಕೋ ಹಾಗೆ ಅವರ ಒಂದು ಆಡಳಿತಕ್ಕೆ ಅನುಕೂಲ ಆಗೋ ಹಾಗೆ ಅವರು ರಾಜಧಾನಿಗಳನ್ನು ಅವಾಗವಾಗ ಬದಲಾವಣೆ ಮಾಡ್ಕೊಳ್ತಾ ಇದ್ರು. ಸೊ ಮೊದಲನೇ ರಾಜಧಾನಿ ಅಂತ ಬಂದಾಗ ಕೋಲಾರನೇ ಬರುತ್ತೆ, 2ನೇದು ತಲಕಾಡು ಬರುತ್ತೆ, 3ನೇದು ಮನೆಕುಂದ, 4ನೇದು ಮನ್ನೇಪುರ ಅಥವಾ ಮಾನ್ಯಪುರ ಅನ್ನೋದು ಆನ್ಸರ್ ಆಗುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಮದಗಜ ಅಥವಾ ಮದವೇರಿದ ಆನೆ ಯಾವ ರಾಜವಂಶದ ರಾಜ್ಯ ಲಾಂಛನವಾಗಿತ್ತು ಅಂತ ಕೇಳಿದ್ದಾರೆ. ಆಪ್ಷನ್ಸ್ನ ನೀವು ನೋಡ್ತಾ ಇದ್ದೀರಾ ಅಲ್ವಾ? ಎಸ್, ಆಪ್ಷನ್ ನಂಬರ್ ತಲಕಾಡಿನ ಗಂಗರು ಅನ್ನೋದೇನಿದೆ ಆಪ್ಷನ್ ನಂಬರ್ ಬಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ಸೊ ತಲಕಾಡಿನ ಗಂಗರ ಒಂದು ರಾಜ್ಯ ಲಾಂಛನ ಮದಗಜ ಅಥವಾ ಮದವೇರಿದ ಆನೆ. ಸೊ ಗಂಗರು ಆಳಿದ ಪ್ರದೇಶಗಳನ್ನ ಗಂಗವಾಡಿ ಅಥವಾ ಗಂಗನಾಡು ಅಂತ ಹೇಳಿ ಕರೀತಾ ಇರ್ತಾರೆ. ಸೊ ರಾಜಧಾನಿ ಕೂಡ ಗೊತ್ತಾಯಿತು, ಯಾವುದು ರಾಜಧಾನಿ ಅಂತ, ಮೊದಲನೇ ರಾಜಧಾನಿ ಯಾವುದು, ಹಾಗೆಯೇ ಕೊನೆಯ ರಾಜಧಾನಿ ಯಾವುದು ಅನ್ನೋದು ಕೂಡ ಗೊತ್ತಾಯಿತು. ಸೊ ಮದಗಜ ಅನ್ನೋದು ತಲಕಾಡಿನ ಗಂಗರ ಒಂದು ರಾಜ ಲಾಂಛನ ಆಗಿರುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ಶ್ರವಣಬೆಳಗೊಳದಲ್ಲಿ ಗೊಮ್ಮಟೇಶ್ವರ ವಿಗ್ರಹವನ್ನು ಕೆತ್ತಿಸಿದವರು ಯಾರು ಅಂತ ಕೇಳಿದ್ದಾರೆ. ಯಾರು ಕೆತ್ತಿಸಿದ್ದು ಗೊಮ್ಮಟೇಶ್ವರ ವಿಗ್ರಹವನ್ನು ಅಂತ? ಸೊ ಆಪ್ಷನ್ 4 ಚಾವುಂಡರಾಯ ಅನ್ನೋದು ಸರಿಯಾದ ಒಂದು ಉತ್ತರ ಆಗುತ್ತೆ. ಸೊ ಗಂಗರ ದೊರೆ 2ನೇ ಮಾರಸಿಂಹ ಏನಿದಾರಲ್ಲ ಅವರ ಒಂದು ಕಾಲದಲ್ಲಿ ಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇರ್ತಾರೆ. ನಿಯುಕ್ತಿಯಾಗಿ 4ನೇ ರಾಚಮಲ್ಲನ ಕಾಲದವರೆಗೂ ಕೂಡ ಗಂಗರಾಜರಿಗೆ ನಿಷ್ಠಾವಂತನಾಗಿ ಸೇವೆಯನ್ನು ಸಲ್ಲಿಸಿದಂತಹ ಚಾವುಂಡರಾಯ ಏನಿದಾರಲ್ಲ ಶ್ರವಣಬೆಳಗೊಳದಲ್ಲಿ ಗೊಮ್ಮಟೇಶ್ವರ ವಿಗ್ರಹವನ್ನು ನಿರ್ಮಾಣ ಮಾಡ್ತಾರೆ. ಹಾಗಾದ್ರೆ ಈ ಗೊಮ್ಮಟೇಶ್ವರ ವಿಗ್ರಹ ಎಷ್ಟು ಅಡಿ ಎತ್ತರ ಇದೆ ಅಂತ ಹೇಳಿದ್ರೆ 58 ಅಡಿ ಎತ್ತರದ ಏಕಶಿಲಾ ವಿಗ್ರಹ ಆಗಿರುವಂಥದ್ದು. ಓಕೆ, ಸೊ ಈ ಒಂದು ಏಕಶಿಲಾ ಮೂರ್ತಿಯ ಶಿಲ್ಪಿ ಯಾರು ಅಂತ ಹೇಳಿದ್ರೆ ಅರಿಷ್ಟನೇಮಿ ಅಂತಕ್ಕಂಥವ್ರು ಶ್ರವಣಬೆಳಗೊಳದ ಗೊಮ್ಮಟೇಶ್ವರ ವಿಗ್ರಹದ ಶಿಲ್ಪಿ ಆಗಿರ್ತಾರೆ. ಓಕೆ, ಸೊ ಹಾಗಾಗಿ ಚಾವುಂಡರಾಯ ಈ ಒಂದು ವಿಗ್ರಹವನ್ನ ಕೆತ್ತಿಸಿರ್ತಾರೆ. ಆಪ್ಷನ್ ನಂಬರ್ 4. ಆ್ಯಂಡ್ ನೆಕ್ಸ್ಟು ಶ್ರವಣಬೆಳಗೊಳದ ಗೊಮ್ಮಟೇಶ್ವರ ವಿಗ್ರಹದ ಎತ್ತರ ಎಷ್ಟು? ನಾನು ಜಸ್ಟ್ ಇವಾಗ ತಾನೇ ಹೇಳಿದೆ ಎಷ್ಟು, 58 ಅಡಿ ಇರ್ತಕ್ಕಂಥದ್ದು. ಓಕೆ, ಗೊಮ್ಮಟೇಶ್ವರ ವಿಗ್ರಹ 58 ಅಡಿ ಇರೋವಂಥದ್ದು. ನೆಕ್ಸ್ಟ್ ಶ್ರವಣಬೆಳಗೊಳ ಇದಕ್ಕೆ ಪ್ರಸಿದ್ಧಿ. ಯಾವುದಕ್ಕೆ ಪ್ರಸಿದ್ಧಿ ಶ್ರವಣಬೆಳಗೊಳ? ಶ್ರವಣಬೆಳಗೊಳ ಅಂತ ಅಂದಿದ ತಕ್ಷಣವೇ ಗೊಮ್ಮಟೇಶ್ವರನ ವಿಗ್ರಹ ಅಂತ ನಮ್ಮ ಬಾಯಲ್ಲೇ ಬಂದ್ಬಿಡುತ್ತೆ. ಸೊ ಶ್ರವಣಬೆಳಗೊಳ ಹಾಸನ ಜಿಲ್ಲೆಯಲ್ಲಿದೆ. ಇದನ್ನು ಜೈನರ ಕಾಶಿ ಅಂತಲೂ ಕೂಡ ಕರೀತಾರೆ. ಯಾವುದನ್ನ? ಶ್ರವಣಬೆಳಗೊಳವನ್ನು ಜೈನರ ಕಾಶಿ ಅಂತಲೂ ಕೂಡ ಕರೀತಾರೆ. ಸೊ ಶ್ರವಣಬೆಳಗೊಳ ವಿಂಧ್ಯಗಿರಿ ಬೆಟ್ಟದಲ್ಲಿ ಏಕಶಿಲೆಯಲ್ಲಿ 58 ಅಡಿ ಎತ್ತರದ ಬಾಹುಬಲಿ ಅಥವಾ ಗೊಮ್ಮಟೇಶ್ವರನ ವಿಗ್ರಹವನ್ನ ನಿರ್ಮಾಣ ಮಾಡಿರೋ ಅಂಥದ್ದು. ಓಕೆ, ಸೊ ಆಗ್ಲೇ ಹೇಳ್ದಂಗೆ ಚಾವುಂಡರಾಯ ಎಷ್ಟರಲ್ಲಿ ನಿರ್ಮಾಣ ಮಾಡಿಸ್ತಾನೆ? ಕ್ರಿಸ್ತ ಶಕ 981ರಿಂದ 82ರಲ್ಲಿ ಅರಿಷ್ಟನೇಮಿ ಅಂತಕ್ಕಂತಹ ಶಿಲ್ಪಿಯಿಂದ ನಿರ್ಮಾಣ ಆಗಿರುವಂಥದ್ದು ಈ ಒಂದು ಏಕಶಿಲಾ ವಿಗ್ರಹ. ಆಯ್ತಾ? ಸೊ ಶ್ರವಣಬೆಳಗೊಳದ ಚಂದ್ರಗಿರಿ ಬೆಟ್ಟದಲ್ಲಿ ಮಾನಸ್ತಂಭ, ಬ್ರಹ್ಮದೇವ ಸ್ತಂಭ ಮತ್ತೆ ತ್ಯಾಗದ ಬ್ರಹ್ಮದೇವ ಸ್ತಂಭ ಅಂತಕ್ಕಂತಹ 3 ಬಗೆಯ ಸ್ತಂಭಗಳನ್ನು ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ಚಾವುಂಡರಾಯ ಬಸದಿ, ಚಂದ್ರಪ್ರಭಾ ಬಸದಿ, ಪಾರ್ಶ್ವನಾಥ ಬಸದಿ ಮತ್ತೆ ಶಾಂತಿನಾಥ ಬಸದಿಗಳನ್ನು ಕೂಡ ನಾವು ನೋಡ್ತಾ ಹೋಗ್ತೀವಿ. ಓಕೆ, ಸೊ ಇದಿಷ್ಟು ಏನು ಶ್ರವಣಬೆಳಗೊಳ ಯಾವುದಕ್ಕೆ ಪ್ರಸಿದ್ಧಿಯಾಗಿದೆ ಅಂತಕ್ಕಂತಹ ಒಂದು ಪ್ರಶ್ನೆಗೆ ಉತ್ತರವಾಗಿ ವಿವರಣೆ ಆಗಿತ್ತು. ಆ್ಯಂಡ್ ನೆಕ್ಸ್ಟ್ ಶ್ರವಣಬೆಳಗೊಳದಲ್ಲಿ ಗೊಮ್ಮಟೇಶ್ವರ ಮೂರ್ತಿಯನ್ನ ಕೆತ್ತಿದ ಶಿಲ್ಪಿ ಯಾರು ಅಂತ ಕೇಳಿದ್ದಾರೆ. ಸೊ ಕನ್ಫ್ಯೂಸ್ ಮಾಡಕ್ ನೋಡಿ ಆಪ್ಷನ್ಸ್ ಹೆಂಗೆ ಕೊಟ್ಟಿದ್ದಾರೆ: ಜಕಣಾಚಾರಿ, ಚಾವುಂಡರಾಯ, ಡಕಣಾಚಾರಿ ಮತ್ತೆ ಅರಿಷ್ಟನೇಮಿ ಅಂತ ಕೊಟ್ಟಿದ್ದಾರೆ. ಸೊ ಸರಿಯಾದಂತಹ ಉತ್ತರ ಏನು ಹಾಗಾದ್ರೆ? ಎಸ್, ಆಪ್ಷನ್ ನಂಬರ್ 4 ಅರಿಷ್ಟನೇಮಿ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. ಓಕೆ, ಮುಂದಿನ ಒಂದು ಪ್ರಶ್ನೆ ನೋಡಿ. ಇಲ್ಲಿ ಶ್ರವಣಬೆಳಗೊಳ ಪಟ್ಟಣವು ಕೆಳಗಿನ ಯಾರ ಒಂದು ಪ್ರಮುಖ ಯಾತ್ರಾ ಕೇಂದ್ರವಾಗಿತ್ತು ಅಂತ ಕೇಳಿದ್ದಾರೆ. ಓಕೆ, ಯಾರ ಒಂದು ಕೇಂದ್ರ ಆಗಿತ್ತು? ಯಾರು ಜಾಸ್ತಿ ಹೋಗ್ತಾ ಇದ್ರು ಯಾತ್ರೆಗೆ ಅಂತ? ಸೊ ಹಿಂದೂಗಳು, ಜೈನರು, ಸಿಖ್ಖರು, ಮುಸ್ಲಿಮರು ಅಂತ ಇದೆ. ದ ಆನ್ಸರ್ ಈಸ್ ಆಪ್ಷನ್ ನಂಬರ್ ಬಿ, ಜೈನರು. ಸೊ ಅವಾಗಲೇ ಹೇಳಿದೆ, ಇದು ಜೈನರ ಕಾಶಿ ಅಂತ ಕರೀತಾರೆ. ಯಾವುದನ್ನ? ಶ್ರವಣಬೆಳಗೊಳ. ಇದು ಹಾಸನ ಜಿಲ್ಲೆಯಲ್ಲಿದೆ ಅಂತ. ಸೊ ಹಾಗಾಗಿ ಇದಕ್ಕೆ ಆಪ್ಷನ್ ನಂಬರ್ ಬಿ, ಜೈನರು ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಓಕೆ, ಆ್ಯಂಡ್ ಮುಂದಿನ ಒಂದು ಪ್ರಶ್ನೆ ನೋಡಿ. ಇಲ್ಲಿ ಬಾದಾಮಿಯನ್ನ ಹೀಗೂ ಕರಿತಾ ಇದ್ರು ಅಂತ ಕೇಳಿದ್ದಾರೆ. ಅಂದರೆ ಬಾದಾಮಿಯನ್ನ ಯಾವ ಹೆಸರಿನಿಂದ ಕರಿತಾ ಇದ್ರು? ಮತ್ತೊಂದು ಹೆಸರು ಏನಿತ್ತು ಅಂತ? ಐಹೊಳೆ, ಪಟ್ಟದಕಲ್ಲು, ದ್ವಾರ ಸಮುದ್ರ, ವಾತಾಪಿ ಅಂತ ಇದೆ. ಸರಿಯಾಗಿರ್ತಕ್ಕಂತಹ ಉತ್ತರ ಏನು ಹಾಗಾದ್ರೆ? ಎಸ್, ಆಪ್ಷನ್ ನಂಬರ್ ಡಿ, ವಾತಾಪಿ ಅನ್ನೋದು ಸರಿಯಾಗಿರ್ತಕ್ಕಂತಹ ಉತ್ತರ ಆಗುತ್ತೆ.
ಸೊ ಇಲ್ಲಿ ದಕ್ಷಿಣ ಭಾರತ ಹಾಗೆಯೇ ಕರ್ನಾಟಕದ ಒಂದು ರಾಜಕೀಯ ಮತ್ತು ಸಾಂಸ್ಕೃತಿಕ ಇತಿಹಾಸದಲ್ಲಿನೂ ಕೂಡ ಬಾದಾಮಿ ಚಾಲುಕ್ಯರು ಒಂದು ಅಧ್ಯಾಯವನ್ನು ಸ್ಥಾಪಿಸಿದ್ರು. ಅಂದರೆ ಕರ್ನಾಟಕದ ಒಂದು ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ಏನಿದೆ ಅಲ್ಲ, ಅದನ್ನು ಅವರ ಒಂದು ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆಯನ್ನು ನಡೆಸ್ತಾ ಇರ್ತಾರೆ. ಇದರ ಮತ್ತೊಂದು ಹೆಸರು ಬಂದ್ಬಿಟ್ಟು ವಾತಾಪಿ ಅಂತ. ಸೊ ಇವರ ಒಂದು ಸಾಮ್ರಾಜ್ಯ ಏನಿದೆ ಅಲ್ಲ, ಯಾರ ಸಾಮ್ರಾಜ್ಯ? ಬಾದಾಮಿ ಚಾಲುಕ್ಯರ ಸಾಮ್ರಾಜ್ಯ ಏನಿದೆ ಅಲ್ಲ, ಉತ್ತರದಲ್ಲಿ ನರ್ಮದಾ ನದಿ ತೀರದಿಂದ ದಕ್ಷಿಣದಲ್ಲಿ ಕಾವೇರಿ ನದಿ ತನಕನೂ ಕೂಡ ಅದು ವ್ಯಾಪಿಸಿರುತ್ತೆ. ಸೊ ಹಾಗಾಗಿ ಬಾದಾಮಿಯನ್ನ ಏನಂತ ಹೇಳಿ ಕರಿತಾ ಇದ್ರು? ವಾತಾಪಿ ಅಂತಲೂ ಕೂಡ ಕರಿತಾ ಇದ್ರು. ಅಂಡ್ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ಮೊದಲು ವಾತಾಪಿ ಎಂದು ಕರೆಯಲ್ಪಡುತ್ತಿದ್ದ ಯಾವ ನಗರ ಚಾಲುಕ್ಯ ರಾಜವಂಶದಿಂದ ನಿರ್ಮಿಸಲ್ಪಟ್ಟ ಒಂದು ಗುಹಾ ದೇವಾಲಯದ ಸಂಕೀರ್ಣಕ್ಕೆ ತವರಾಗಿದೆ? ನೋಡಿ ಕ್ವೆಶ್ಚನ್ಸ್ ಹೆಂಗೆ ಕೇಳ್ತಾರೆ ಅಂದರೆ, ಈ ಕ್ವೆಶ್ಚನ್ ಅನ್ನ CPC ಎಕ್ಸಾಮ್ 2018ರಲ್ಲಿ ಕೇಳಿದ್ರು. ಸೊ ಬಾದಾಮಿಗೆ ಇನ್ನೊಂದು ಹೆಸರು ಏನಿತ್ತು ಅಂತಲೂ ಕೂಡ ಕೇಳ್ತಾರೆ. ಅಂಡ್ ವಾತಾಪಿ ಅಂತ ಕರಿತಾ ಇದ್ದಂತಹ ನಗರ ಯಾವುದು ಅಂತಲೂ ಕೇಳ್ತಾರೆ. ಸೊ ಯಾವ ಥರ ಟ್ವಿಸ್ಟ್ ಮಾಡಿ ಕೇಳ್ತಾರೆ ಕ್ವೆಶನ್ಸ್ನ ಅಂತ. ಓಕೆ, ಸೊ ಆಪ್ಷನ್ಸ್ ನೋಡಿ ಇಲ್ಲಿ: ಪಟ್ಟದಕಲ್ಲು, ಐಹೊಳೆ, ಬಾದಾಮಿ, ಜಮಖಂಡಿ. ಸೊ ನಿಮಗೆ ಗೊತ್ತೇ ಇದೆ, ಬಾದಾಮಿಯನ್ನು ವಾತಾಪಿ ಅಂತ ಕರಿತಾ ಇದ್ರು. ಸೊ ವಾತಾಪಿ ಅಂತ ಹೇಳಿ ಕರೆಯಲ್ಪಡ್ತಾ ಇದ್ದಂತಹ ನಗರ ಬಾದಾಮಿ. ಆಬ್ವಿಯಸ್ಲಿ ಆಪ್ಷನ್ ಸಿ ಬಾದಾಮಿ ಆನ್ಸರ್ ಆಗಿರುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್, ದಕ್ಷಿಣ ಪಥೇಶ್ವರ ಎಂಬ ಬಿರುದು ಹೊಂದಿದ ರಾಜ ಯಾರು ಅಂತ ಕೇಳಿದ್ದಾರೆ. ಯಾರನ್ನ ದಕ್ಷಿಣ ಪಥೇಶ್ವರ ಅಂತ ಹೇಳಿ ಕರಿತಾ ಇದ್ರು ಅಂತ? ವಿಷ್ಣುವರ್ಧನ, ಪುಲಕೇಶಿ ಎರಡನೇ ಅಂದರೆ ಇಮ್ಮಡಿ ಪುಲಕೇಶಿ ಅಥವಾ ಎರಡನೇ ಪುಲಕೇಶಿ ಅಂತ ಹೇಳಿ ಕರೀತಾರೆ. ಅಂಡ್ ಕೃಷ್ಣದೇವರಾಯ ಮತ್ತು ಮಯೂರ ಅಂತ ಇದೆ. ಸೊ ಇಲ್ಲಿ ಆನ್ಸರ್ ಬಂದ್ಬಿಟ್ಟು ಏನು? ಯಾರನ್ನ ದಕ್ಷಿಣ ಪಥೇಶ್ವರ ಅಂತ ಹೇಳಿ ಕರಿತಾ ಇದ್ರು? ಇಮ್ಮಡಿ ಪುಲಕೇಶಿ ಅಥವಾ ಎರಡನೇ ಪುಲಕೇಶಿ. ಸೊ ಇಮ್ಮಡಿ ಪುಲಕೇಶಿ ಒಬ್ಬ ಪರಾಕ್ರಮಶಾಲಿಯಾಗಿರ್ತಾರೆ. ಕರ್ನಾಟಕದ ಪ್ರಥಮ ಪ್ರೌಢ ಸಾಮ್ರಾಟ ಹಾಗೆ ಮಹಾ ಸಾಮ್ರಾಜ್ಯದ ನಿರ್ಮಾಪಕರಾಗಿರ್ತಾರೆ. ಇವರ ಒಂದು ಸಾಮ್ರಾಜ್ಯ ಏನಿದೆ ಅಲ್ಲ, ಉತ್ತರದ ನರ್ಮದಾ ನದಿಯಿಂದ ಹಿಡಿದು ದಕ್ಷಿಣದ ಕಂಚಿ ಹಾಗೆ ಪಶ್ಚಿಮದ ಕೊಂಕಣದಿಂದ ಪೂರ್ವದ ವೆಂಗಿ ತನಕನೂ ಕೂಡ ಹಬ್ಬಿರುತ್ತೆ. ಇವರು ದಕ್ಷಿಣ ಪಥೇಶ್ವರ, ಸತ್ಯಾಶ್ರಯ, ಸಾಹಸ ರಸಿಕ, ಪೃಥ್ವಿ ವಲ್ಲಭ, ಪರಮ ಭಾಗವತ. ಸೊ ಹೀಗೆ ಹಲವಾರು ಬಿರುದುಗಳನ್ನು ಹೊಂದಿರ್ತಾರೆ. ಯಾರು? ಇಮ್ಮಡಿ ಪುಲಕೇಶಿ. ಸೊ ಹಾಗಾಗಿ ಈ ಪ್ರಶ್ನೆಗೆ ಆಪ್ಷನ್ ಬಿ ಸರಿಯಾದ ಆನ್ಸರ್ ಆಗುತ್ತೆ. ಅಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಎರಡನೇ ಪುಲಕೇಶಿ ಯಾವಾಗ ರಾಜ್ಯ ಆಳ್ತಾ ಇದ್ರು? ಅಥವಾ ಜಸ್ಟ್ ಇವಾಗ ತಾನೇ ಹೇಳಿದಲ್ವ ಇಮ್ಮಡಿ ಪುಲಕೇಶಿ ಅಂತ. ಸೊ ಅವರ ಒಂದು ಕಾಲಾವಧಿ ಯಾವುದು ಅಂತ ಕೇಳಿರುವಂಥದ್ದು. ಸೊ ಆಪ್ಷನ್ಸ್ ನೋಡಿ ಈ ರೀತಿ ಇದೆ: 7ನೇ ಶತಮಾನದ ಆರಂಭದಲ್ಲಿ, 18ನೇ ಶತಮಾನ, 6ನೇ ಶತಮಾನದ ಆರಂಭದಲ್ಲಿ, 13ನೇ ಶತಮಾನ ಅಂತ ಇದೆ. ಸೊ ಇದಕ್ಕೆ ಸರಿಯಾಗಿರ್ತಕ್ಕಂತಹ ಉತ್ತರ ಏನು ಹಾಗಾದರೆ? ಆಪ್ಷನ್ ನಂಬರ್ 1, 7ನೇ ಶತಮಾನದ ಆರಂಭದಲ್ಲಿ ಅನ್ನೋದು. ಸೊ ಇಮ್ಮಡಿ ಪುಲಕೇಶಿ ಬಂದ್ಬಿಟ್ಟು ಬಾದಾಮಿ ಚಾಲುಕ್ಯರ ಪ್ರಮುಖ ಅರಸ. ಇವರ ಒಂದು ಕಾಲಾವಧಿ ಎಷ್ಟಾಗಿರುತ್ತೆ ಅಂದರೆ ಕ್ರಿಸ್ತಶಕ 610ರಿಂದ 642. ಸೊ ಹಾಗಾಗಿ ನಾವು ಇದನ್ನು 7ನೇ ಶತಮಾನದ ಆರಂಭ ಅಂತ ಹೇಳಿ ಕರಿತೀವಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ಮಹಾಭಾರತದಲ್ಲಿ ಧರ್ಮಪುತ್ರ ಎಂಬ ಹೆಸರು ಉಳ್ಳವರು ಯಾರು ಅಂತ ಕೇಳಿದ್ದಾರೆ. ಅಂದರೆ ಯಾರಿಗೆ ಈ ಒಂದು ಧರ್ಮಪುತ್ರ ಅಂತಕ್ಕಂತಹ ಹೆಸರು ಇತ್ತು ಅಂತ? ಸೊ ಕರ್ಣ, ದುರ್ಯೋಧನ, ಭೀಷ್ಮ, ಯುಧಿಷ್ಠಿರ. ಈ ಪ್ರಶ್ನೆಯನ್ನು 2002ರಲ್ಲಿ ನಡೆದಂತಹ ESI ಎಕ್ಸಾಮಲ್ಲಿ ಕೇಳಿದ್ದಾರೆ. ಓಕೆ, ಆ್ಯಂಡ್ ಈ ಪ್ರಶ್ನೆಗೆ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ 4, ಯುಧಿಷ್ಠಿರ. ಸೊ ಮಹಾಭಾರತ ಅಂತ ಬಂದಾಗ ಧರ್ಮಪುತ್ರ ಅಂತಕ್ಕಂತಹ ಹೆಸರು ಇದ್ದಿದ್ದು ಯುಧಿಷ್ಠಿರ. ಸೊ ಪಾಂಡುರಾಜ ಮತ್ತು ಕುಂತಿಯರ ಹಿರಿಯ ಮಗ ಆಗಿರ್ತಾರೆ. ಇವರು ಇಂದ್ರಪ್ರಸ್ಥದ ರಾಜ ಕೂಡ ಆಗಿದ್ರು. ಯುಧಿಷ್ಠಿರನ ಸಹೋದರರು ಅಂತ ಹೇಳಿದ್ರೆ ಭೀಮ, ಅರ್ಜುನ, ನಕುಲ ಮತ್ತು ಸಹದೇವ. ಸೊ ಯುಧಿಷ್ಠಿರನಿಗೆ ಧರ್ಮ, ವಿಜ್ಞಾನ, ಆಡಳಿತ ಮತ್ತು ಮಿಲಿಟರಿ ಕಲೆಗಳಲ್ಲಿ ಏನು ಕುರು ಬೋಧಕರಾದ ಕಪ ಮತ್ತು ದ್ರೋಣರಿಂದ ತರಬೇತಿಯನ್ನು ಅವರು ಪಡ್ಕೊಂಡಿರ್ತಾರೆ. ಆ್ಯಂಡ್ ಶಕುನಿಯ ಕುತಂತ್ರದಿಂದ ಪಗಡೆ ಆಟದಲ್ಲಿ ಇವನು ತನ್ನ ರಾಜ್ಯವನ್ನು ಮತ್ತು ದ್ರೌಪದಿಯನ್ನು ಕಳ್ಕೊಂಡಿರ್ತಾರೆ. ಹಾಗಾಗಿ 18 ವರ್ಷಗಳ ಕಾಲ ದೇಶಭ್ರಷ್ಟನಾಗಿರ್ತಾರೆ. ಸೊ ಇದರಲ್ಲಿ 1 ವರ್ಷ ಅನಾಮಧೇಯತೆಯಿಂದ ಕೂಡಿರುತ್ತೆ. ಸೊ ಹಾಗಾಗಿ ಮಹಾಭಾರತದಲ್ಲಿ ಧರ್ಮಪುತ್ರ ಅಂತ ಬಂದಾಗ ಆಪ್ಷನ್ ನಂಬರ್ ಡಿ, ಯುಧಿಷ್ಠಿರ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ಋಗ್ವೇದದಲ್ಲಿ ಎಷ್ಟು ಶ್ಲೋಕಗಳಿವೆ ಅಂತ ಕೇಳಿದ್ದಾರೆ. ಸೊ ಋಗ್ವೇದದಲ್ಲಿ ಶ್ಲೋಕ ಅಂತ ಬಂದಾಗ ನೋಡಿ ಆಪ್ಷನ್ ನಂಬರ್ 2028 ಅಂತ. ಓಕೆ, ಸೊ ಪ್ರಪಂಚದಲ್ಲಿನೇ ಅತ್ಯಂತ ಪ್ರಾಚೀನ ವೇದ ಅಂತ ಕರಿತೀವಿ ಯಾವುದನ್ನ? ಋಗ್ವೇದ. ಆಯಿತಾ? ಸೊ ಇದು ಸುಮಾರು ಕ್ರಿಸ್ತಪೂರ್ವ 1700ರಲ್ಲಿ ರಚಿತವಾಗಿರಬಹುದು ಅಂತ ಹೇಳಿ ಒಂದು ಅಂದಾಜು ಮಾಡಿರೋವಂಥದ್ದು. ಇದರಲ್ಲಿ 1017 ಸ್ತೋತ್ರಗಳು ಮತ್ತು 10 ಮಂಡಲಗಳನ್ನಾಗಿ ಡಿವೈಡ್ ಮಾಡಿದ್ದಾರೆ. ಸೊ ಈ 10ನೇ ಮಂಡಲ ಏನಿದೆ ಅಲ್ಲ, ಅದು ಆಮೇಲೆ ರಚನೆ ಆಗಿರೋವಂಥದ್ದು ಅಂತ ಹೇಳಿ ವಿದ್ವಾಂಸರು ಅಭಿಪ್ರಾಯ ಪಟ್ಟಿರೋವಂಥದ್ದು. ಸೊ 1028 ಸ್ತೋತ್ರಗಳು ಅಥವಾ ಶ್ಲೋಕಗಳು ಋಗ್ವೇದದಲ್ಲಿ ಇದ್ದಾವೆ. ಸೊ ಇಲ್ಲಿ ಶ್ಲೋಕಗಳನ್ನು ಋಕ್ ಅಂತ ಹೇಳಿ ಕರೀತಾರೆ. ಓಕೆ, ಸೊ 9ನೇ ಮಂಡಲದ ಭಾಷೆಗೂ
10ನೇ ಮಂಡಲದ ಭಾಷೆಗೂ ಒಂದು ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಸೊ 10ನೇ ಮಂಡಲದ ಪುರುಷ ಸೂಕ್ತದಲ್ಲಿ ವರ್ಣ ವ್ಯವಸ್ಥೆ ಅಂದರೆ ಜಾತಿ ವ್ಯವಸ್ಥೆಯನ್ನು ಬಹಳ ವಿಸ್ತಾರವಾಗಿ ವಿವರಣೆ ಕೊಟ್ಟಿದ್ದಾರೆ ಅದ್ರ ಬಗ್ಗೆ. ಆ್ಯಂಡ್ ಋಗ್ವೇದದ ಶ್ಲೋಕಗಳನ್ನು ವಿಶೇಷವಾಗಿ ಏನಂತ ಹೇಳಿ ಕರೀತಾರೆ ಅಂದರೆ ಹೋತ್ರಿ ಅಂತ ಹೇಳಿ ಕರೀತಾರೆ. ಓಕೆ, ಹೋತ್ರಿ ಅಂತ ಹೇಳಿ ಕರೆಯುವಂಥದ್ದು. ಸೊ ಪುರೋಹಿತನೇ ಇದನ್ನು ಪಠನೆ ಮಾಡ್ತಾ ಇದ್ರು, ಈ ಶ್ಲೋಕಗಳನ್ನು ಪುರೋಹಿತರೇ ಪಠನೆ ಮಾಡ್ತಾ ಇದ್ರು. ಸೊ ಇದರಲ್ಲಿ ಇಂದ್ರ, ವರುಣ, ಮಿತ್ರ, ಆಮೇಲೆ ಅಗ್ನಿ, ಸೂರ್ಯ, ರುದ್ರ, ಉಷಾ, ವಿಷ್ಣು, ಸೊ ಹೀಗೆ ಬಹಳಷ್ಟು ವೈದಿಕ ದೇವರುಗಳನ್ನು ಇವರು ಆರಾಧನೆ ಮಾಡಿ ಪ್ರಾರ್ಥನೆ ಅಥವಾ ಶ್ಲೋಕಗಳನ್ನು ಮಾಡ್ತಾ ಇದ್ರು. ಇನ್ನು ಋಗ್ವೇದದ 3ನೇ ಮಂಡಲದಲ್ಲಿ ಪ್ರಸಿದ್ಧ ಗಾಯತ್ರಿ ಮಂತ್ರ ಇರೋವಂಥದ್ದು. ಇದು ಗಾಯತ್ರಿ ದೇವಿಯ ಕುರಿತಾದಂತಹ ಒಂದು ಮಂತ್ರ ಆಗಿರುತ್ತೆ. ಆ್ಯಂಡ್ ಋಗ್ವೇದವನ್ನು ಮನುಕುಲದ ಪ್ರಥಮ ಗ್ರಂಥ ಅಂತ ಕೂಡ ಕರೀತಾರೆ. ಇದು ಇಂಪಾರ್ಟೆಂಟು, ನೋಟ್ ಮಾಡ್ಕೊಳ್ಳಿ. ಋಗ್ವೇದವನ್ನು ಮನುಕುಲದ ಪ್ರಥಮ ಗ್ರಂಥ ಅಂತಲೂ ಕೂಡ ಕರೆಯೋದುಂಟು. ಓಕೆ, ಆ್ಯಂಡ್ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ಭಾರತದ ಚಿಹ್ನೆಯಲ್ಲಿರುವ ಸತ್ಯಮೇವ ಜಯತೆ ಎನ್ನುವುದರ ಮೂಲ ಯಾವುದು ಅಂತ ಕೇಳಿದ್ದಾರೆ. ಓಕೆ, ಆ್ಯಂಡ್ ಇದಕ್ಕೆ ಆಪ್ಷನ್ಸ್ ನೋಡಿ, ಮುಂಡಕ್ ಉಪನಿಷತ್, ಭಗವದ್ಗೀತೆ, ವೇದೋಪನಿಷತ್, ರಾಮಾಯಣ ಅನ್ನೋದು ಆಪ್ಷನ್ಸು. ಸೊ ಇಲ್ಲಿ ಆನ್ಸರ್ ಏನಪ್ಪ ಅಂತ ಹೇಳಿದರೆ ಆಪ್ಷನ್ ನಂಬರ್ 1 ಮುಂಡಕ ಉಪನಿಷತ್ ಅನ್ನೋದು ಆನ್ಸರ್ ಆಗುತ್ತೆ. ಸೊ ಇಲ್ಲಿ ಸತ್ಯಮೇವ ಜಯತೆ ಅನ್ನೋದೇನಿದೆ ಅಲ್ಲ, ಸತ್ಯಮೇವ ಜಯತೆ ಅನ್ನೋದು ಪ್ರಾಚೀನ ಹಿಂದೂ ಧರ್ಮಗ್ರಂಥ ಮುಂಡಕ ಉಪನಿಷತ್ತಿನ ಮಂತ್ರದ ಒಂದು ಭಾಗ ಆಗಿರುತ್ತೆ. ಓಕೆ, ಆ್ಯಂಡ್ ಭಾರತದ ಸ್ವತಂತ್ರ ನಂತರ ನಮಗೇನು ಸ್ವಾತಂತ್ರ್ಯ ಸಿಕ್ತು ಅದಾದ ಮೇಲೆ ಇದನ್ನು ಜನವರಿ 26, 1950ನೇ ಇಸವಿಯಲ್ಲಿ ಭಾರತದ ರಾಷ್ಟ್ರೀಯ ಧ್ಯೇಯ ವಾಕ್ಯವಾಗಿ ಅದನ್ನು ನಾವು ಅಡಾಪ್ಟ್ ಮಾಡ್ಕೊಂಡ್ವಿ, ಸ್ವೀಕಾರ ಮಾಡಿದ್ವಿ. ಇದನ್ನು ಅಶೋಕನ ಸಿಂಹಸ್ತಂಭದ ತಳಭಾಗದಲ್ಲಿ ಕೆಳಗಡೆ ಯಾವ ಲಿಪಿಯಲ್ಲಿ ಕೆತ್ತಿದ್ದಾರೆ? ದೇವನಾಗರಿ ಲಿಪಿಯಲ್ಲಿ ಕೆತ್ತಿರೋ ಅಂಥದ್ದು. ಓಕೆ, ಸೊ ಹಾಗಾಗಿ ಆಪ್ಷನ್ ಎ ಮುಂಡಕ್ ಉಪನಿಷತ್ ಅನ್ನೋದು ಆನ್ಸರ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ದುರ್ಯೋಧನನನ್ನು ಕೊಲ್ಲಲು ಭೀಮ ಆತನ ದೇಹದ ಯಾವ ಭಾಗಕ್ಕೆ ಹೊಡೆದ ಅಂತ ಕೇಳಿದ್ದಾರೆ. ಮೊಣಕೈ, ಎದೆ, ತೊಡೆ, ಮೊಣಕಾಲು. ಸೊ ಕತೆ ಗೊತ್ತಿದ್ರೆ ಈಸಿಯಾಗಿ ಈ ಪ್ರಶ್ನೆಗೆ ಉತ್ತರವನ್ನು ಮಾಡ್ಬೋದು. ಆಪ್ಷನ್ ನಂಬರ್ ಸಿ ತೊಡೆ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ಸೊ ಇಲ್ಲಿ ಮಹಾಭಾರತದ ಕೊನೆಯ ಯುದ್ಧವಾಗಿರ್ತಕ್ಕಂತಹ ಗದಾ ಯುದ್ಧ ಏನಿದೆ ಅಲ್ಲ, 18ನೆಯ ದಿನ ಭೀಮ ಮತ್ತು ದುರ್ಯೋಧನ ನಡುವೆ ನಡೆಯುತ್ತೆ. ಇವರಿಬ್ಬರು ಕೂಡ ಬಲರಾಮನ ಶಿಷ್ಯರೇ ಆಗಿರ್ತಾರೆ. ಇವರಿಬ್ಬರ ನಡುವೆ ಬಹಳ ಸುದೀರ್ಘವಾದಂತಹ ಒಂದು ಯುದ್ಧ ನಡೆಯುತ್ತೆ, ಗದಾ ಯುದ್ಧ ನಡೆಯುತ್ತೆ. ನಡೆದು ದುರ್ಯೋಧನ ಭೀಮನನ್ನು ವರ್ಣನೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ, ಮತ್ತು ಭೀಮನನ್ನು ಮೂರ್ಛೆಗೊಳಿಸ್ಬಿಡ್ತಾನೆ, ಮೂರ್ಛೆ ಹೋಗೋ ಹಾಗೆ ಮಾಡಿಬಿಡ್ತಾನೆ. ಸೊ ಈ ಟೈಮಲ್ಲಿ ಹೋರಾಟವನ್ನು ಗಮನಿಸಿದಂತಹ ಕೃಷ್ಣ ಏನಿದ್ದಾರೆ, ಭೀಮನನ್ನು ಕರೆದು ತನ್ನ ಕೈಯಿಂದ ಪದೇ ಪದೇ ಚಪ್ಪಾಳೆಯನ್ನು ತಟ್ಟಿ ಅವರಿಗೆ ಸಿಗ್ನಲ್ ಕೊಡ್ತಾ ಇದ್ರು. ಸೊ ಉದ್ದೇಶದಂತೆ ಭೀಮ ಏನಿದ್ದಾರೆ ದುರ್ಯೋಧನನ ತೊಡೆಗಳನ್ನು ಪುಡಿ ಪುಡಿ ಮಾಡೋದಕ್ಕೆ ದಾಳದ ಆಟದ ನಂತರ ಮಾಡಿದ ಪ್ರಮಾಣ ವಚನವನ್ನು ನೆನಪಿಸ್ಕೊಳ್ತಾನೆ. ಸೊ ಭೀಮ ದುರ್ಯೋಧನನನ್ನು ತನ್ನ ಒಂದು ಜಟಿಲವಾಗಿರ್ತಕ್ಕಂತಹ ವಿಜಯಶಾಲಿಯಾಗಿ ಆಕ್ರಮಣ ಮಾಡಿ ಅವನ ತೊಡೆಯ ಮೇಲೆ ಹೊಡೆದು ದುರ್ಯೋಧನನನ್ನು ಮಾರಣಾಂತಿಕವಾಗಿ ಗಾಯಗೊಳಿಸ್ಬಿಡ್ತಾನೆ. ಸೊ ಆದರೆ ಗದಾಯುದ್ಧದಲ್ಲಿ ಸೊಂಟದ ಕೆಳಗಡೆ ದಾಳಿ ಮಾಡೋದು ಯಾವ ಕಾರಣಕ್ಕೂ ಅದು ಅಲೋ ಇರಲಿಲ್ಲ, ಆಯಿತಾ. ಸೊ ಉಲ್ಲಂಘನೆಯಿಂದ ಅದು ಏನವನು ಉಲ್ಲಂಘನೆ ಮಾಡಿರ್ತಾನೆ, ಹಾಗಾಗಿ ಕೋಪಗೊಳ್ತಾನೆ ಶ್ರೀಕೃಷ್ಣ. ಸೊ ಕೋಪಗೊಂಡಂತಹ ಭಗವಾನ್ ಶ್ರೀಕೃಷ್ಣ ಏನಿದ್ದಾರೆ ಸಹೋದರ ಬಲರಾಮನು ಕೂಡ ಆಕ್ರಮಣ ಮಾಡೋದಕ್ಕೆ ಶಸ್ತ್ರಾಸ್ತ್ರವನ್ನು ಎತ್ಕೊಳ್ತಾರೆ. ಆಗ ಕೃಷ್ಣ ದುರ್ಯೋಧನನ ದುಷ್ಕೃತ್ಯಗಳನ್ನು ನೆನಪಿಸುವ ಮುಖಾಂತರ ಬಲರಾಮನನ್ನು ಸಮಾಧಾನ ಪಡಿಸ್ತಾರೆ. ಸೊ ಹಾಗಾಗಿ ಇಲ್ಲಿ ದುರ್ಯೋಧನನನ್ನು ಕೊಲ್ಲೋದಕ್ಕೆ ಭೀಮ ಅವರ ತೊಡೆಗೆ ಹೊಡಿತಾರೆ. ಓಕೆ, ಸೊ ಹಾಗಾಗಿ ಆಪ್ಷನ್ ನಂಬರ್ ಸಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ಪಾಣಿನಿ ಯಾರು ಅಂತ ಕೇಳಿದ್ದಾರೆ. ಸೊ ಈ ಪ್ರಶ್ನೆಯನ್ನು DAR ಎಕ್ಸಾಮ್ 2008ರಲ್ಲೂ ಕೂಡ ಕೇಳಿದ್ದಾರೆ, ಆ್ಯಂಡ್ IAS ಆಪ್ಷನಲ್ 2010ನಲ್ಲಿ ನಡೆದಂತಹ ಒಂದು ಎಕ್ಸಾಮಲ್ಲೂ ಕೂಡ ಕೇಳಿದರು. ಓಕೆ, ಆ್ಯಂಡ್ ಪಾಣಿನಿ ಯಾರು ಅನ್ನೋ ಪ್ರಶ್ನೆಗೆ ಆಪ್ಷನ್ಸ್ ನೋಡಿ, ಅಶೋಕನ ಆಸ್ಥಾನದ ಮಂತ್ರಿ, ವೇದಗಳ ಭಾಷ್ಯಕಾರ, ಹೆಸರಾಂತ ವೈದ್ಯ, ಸಂಸ್ಕೃತ ವ್ಯಾಕರಣ ಕರ್ತೃ ಅಂತ ಇದೆ. ಸೊ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಆಪ್ಷನ್ ನಂಬರ್ ಡಿ, ಸಂಸ್ಕೃತ ವ್ಯಾಕರಣ ಕರ್ತೃ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. ಸೊ ಪಾಣಿನಿ ಮೊದಲ ಸಂಸ್ಕೃತ ವ್ಯಾಕರಣಕಾರ. ಇವರ ಕೃತಿ ಬಂದ್ಬಿಟ್ಟು ಅಷ್ಟಾಧ್ಯಾಯ ಅನ್ನೋದು ಪಾಣಿನಿ ಅವರ ಒಂದು ಕೃತಿಯಾಗಿರುತ್ತೆ. ಓಕೆ, ಇದು ಭಾರತದ ಮೊದಲ ಸಂಸ್ಕೃತ ವ್ಯಾಕರಣ ಗ್ರಂಥ ಕೂಡ ಆಗಿರುತ್ತೆ. ಆ್ಯಂಡ್ ಕ್ರಿಸ್ತಪೂರ್ವ 4ನೇ ಶತಮಾನದಲ್ಲಿ ಇದು ರಚನೆ ಆಗಿರುವಂಥದ್ದು. ಇವರು ಪಾಣಿನಿ ಏನಿದ್ದಾರೆ ಶಿವಭಕ್ತನಾದ ಕಾರಣ ಸೂತ್ರಗಳನ್ನು ಭವ, ರುದ್ರ, ಶರ್ವ, ಸೊ ಈ ರೀತಿ ಈಶ್ವರನ ಹೆಸರುಗಳಲ್ಲಿ ಆಲ್ಮೋಸ್ಟ್ ಕರೆದಿರೋ ಅಂಥದ್ದು. ಓಕೆ, ಸೊ ಹಾಗಾಗಿ ಪಾಣಿನಿ ಸಂಸ್ಕೃತ ವ್ಯಾಕರಣ ಕರ್ತೃ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ.
ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಕೆಳಗಿನವರಲ್ಲಿ ಯಾರು ಗಾಯತ್ರಿ ಮಂತ್ರಕ್ಕೆ ಸಂಬಂಧಪಟ್ಟವರು ಅಂತ ಕೇಳಿದ್ದಾರೆ. ಸೊ ವಶಿಷ್ಠ, ವಿಶ್ವಾಮಿತ್ರ, ಇಂದ್ರ, ಪರೀಕ್ಷಿತ್ ಅನ್ನೋದು ಆಪ್ಷನ್ಸು. ಸೊ ಸರಿಯಾಗಿರ್ತಕ್ಕಂತಹ ಉತ್ತರ ಏನು ಹಾಗಾದರೆ, ಈ ಪ್ರಶ್ನೆಯನ್ನು 2013 KSRP ಎಕ್ಸಾಮಲ್ಲೂ ಕೂಡ ಕೇಳಿದರು. ಸೊ ಆಪ್ಷನ್ ನಂಬರ್ ಬಿ ವಿಶ್ವಾಮಿತ್ರ ಅನ್ನೋದು ಆನ್ಸರ್ ಆಗುತ್ತೆ. ಓಕೆ, ಸೊ ಗಾಯತ್ರಿ ಮಂತ್ರ ಅಂತಕ್ಕಂಥದ್ದು ಹಿಂದೂ ಧರ್ಮದ ಅತಿ ಶ್ರೇಷ್ಠ ಮಂತ್ರಗಳಲ್ಲಿ ಒಂದು ಅಲ್ವಾ. ಸೊ ಈ ಮಂತ್ರದಲ್ಲಿ ಸವಿತ್ರ ದೇವನನ್ನು ಆವಾಹನೆ ಮಾಡಿರುವ ಕಾರಣದಿಂದ ಈ ಮಂತ್ರವನ್ನು ಸಾವಿತ್ರಿ ಮಂತ್ರ ಅಂತಲೂ ಕೂಡ ಕರೀತಾರೆ. ಸೊ ಗಾಯತ್ರಿ ಮಂತ್ರ ಬ್ರಹ್ಮಶ್ರೀ ವಿಶ್ವಾಮಿತ್ರರಿಂದನೇ ಏನು ದರ್ಶಿಸಲ್ಪಟ್ಟಿದೆ ಅಂತ ಹೇಳಿ ಕೆಲವರು ನಂಬ್ತಾರೆ. ಆದರೆ ಗಾಯತ್ರಿ ಮಂತ್ರ ಋಗ್ವೇದದ 3ನೇ ಮಂಡಲದಲ್ಲಿದೆ ಇರೋದ್ರಿಂದ, ಹಾಗೆ ದೇವನಾಗರಿ ಲಿಪಿಯಲ್ಲಿ ಕೂಡ ಇರೋದ್ರಿಂದ ಉಪನಯನ ಸಂಸ್ಕಾರದಲ್ಲಿ ಉಪನೀತನಿಗೆ ಈ ಒಂದು ಮಂತ್ರವನ್ನು ಉಪದೇಶ ಮಾಡ್ತಾರೆ. ಆಯ್ತಾ. ಸೊ ಬ್ರಹ್ಮೋಪದೇಶ ರೂಪವಾಗಿರ್ತಕ್ಕಂತಹ ಈ ಒಂದು ಗಾಯತ್ರಿ ಮಂತ್ರದಿಂದ ಉಪನೀತ ಏನಾಗ್ತಾರೆ, ವಿಪ್ರನಾಗ್ತಾರೆ ಅಂತಕ್ಕಂಥದ್ದು ನಂಬಿಕೆ. ಇನ್ನು ವೈದಿಕ ಕಾಲದಿಂದನೂ ಕೂಡ ಗಾಯತ್ರಿ ಮಂತ್ರ ಯಾವುದೇ ಒಂದು ವರ್ಗ ಆಗಿರಬಹುದು, ಜಾತಿ ಅಥವಾ ಲಿಂಗಕ್ಕೆ ಇದು ಸೀಮಿತ ಪಟ್ಟಿಲ್ಲ. ಇಂಥವರೇ ಹೇಳಬೇಕು, ಇಂಥವರೇ ಮಾಡಬೇಕು, ಇಂಥವರೇ ಬೋಧಿಸ್ಬೇಕು ಅನ್ನೋದೇನಿಲ್ಲ. ಯಾರು ಬೇಕಾದರೂ ಇದನ್ನು ಉಚ್ಚರಿಸಬಹುದು ಅನ್ನೋದು ಅನೇಕ ಧರ್ಮಶಾಸ್ತ್ರಜ್ಞರ ಒಂದು ಅಭಿಪ್ರಾಯ ಕೂಡ ಆಗಿರುತ್ತೆ. ಓಕೆ, ಸೊ ಹಾಗಾಗಿ ಇದು ಆಪ್ಷನ್ ನಂಬರ್ ಬಿ ವಿಶ್ವಾಮಿತ್ರ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ಆ್ಯಂಡ್ ಸ್ನೇಹಿತರೆ, ಈ ಒಂದು ವಿಡಿಯೋದ ಕೊನೆಯ ಪ್ರಶ್ನೆ, ಮಹಾಭಾರತದಲ್ಲಿ ಎಷ್ಟು ಪರ್ವಗಳಿವೆ ಅನ್ನೋದು. ಸೊ ಈ ಪ್ರಶ್ನೆಗೆ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ 18 ಅನ್ನೋದು ಆನ್ಸರ್ ಆಗುತ್ತೆ. ಓಕೆ, ಅಂದರೆ ಹಿಂದೂ ಸಂಪ್ರದಾಯದ ಪ್ರಕಾರ ಮಹಾಭಾರತದ ಕಾಲವನ್ನು ನಾವೇನಂತ ಹೇಳಿ ಕರಿತೀವಿ, ದ್ವಾಪರ ಯುಗ ಅಂತ ಹೇಳಿ ಕರಿತೀವಲ್ವಾ. ಸೊ ಮಹಾಭಾರತದ ಬಗ್ಗೆ ಪ್ರಥಮ ಉಲ್ಲೇಖ ಗೃಹ್ಯ ಸೂತ್ರದಲ್ಲಿ ಅಶ್ವಲಾಯನಿಂದನೂ ಕೂಡ, ಜೊತೆಗೆ ಪಾಣಿನಿಯ ಅಷ್ಟಾಧ್ಯಾಯದಲ್ಲೂ ಕೂಡ ನಾವು ನೋಡ್ತೀವಿ. ಇನ್ನು ಪಾಂಡವರಿಗೆ ಮತ್ತು ಕೌರವರಿಗೆ ನಡೆದಂತಹ ಒಂದು ಯುದ್ಧ ಇದರ ಮುಖ್ಯ ಕಥಾವಸ್ತು ಆಗಿರುವಂಥದ್ದು. ಮಹಾಭಾರತದ ಯುದ್ಧ ಅಂದರೆ ಕುರುಕ್ಷೇತ್ರ ಯುದ್ಧ ಕ್ರಿಸ್ತಪೂರ್ವ 3101 ನಡೆಯಿತು ಅಂತ ಹೇಳಿ ಬಹಳಷ್ಟು ಜನ ಹೇಳಿದ್ದಾರೆ, ಅಭಿಪ್ರಾಯ ಪಟ್ಟಿರುವಂಥದ್ದು. ಇನ್ನು ಕುರುಕ್ಷೇತ್ರ ಯುದ್ಧದ ತರುವಾಯ ಜಯ ಮತ್ತು ಭಾರತ ಅಂತಕ್ಕಂತಹ ಹೆಸರಿನ 24,000 ಶ್ಲೋಕಗಳನ್ನು ಒಳಗೊಂಡಂತಹ ಕಾವ್ಯವನ್ನು ವ್ಯಾಸ ಮಹರ್ಷಿಗಳು ರಚಿಸಿರುವಂಥದ್ದು. ಆಮೇಲೆ ಅವರ ಶಿಷ್ಯರು ಈ ಒಂದು ಕಾವ್ಯವನ್ನು 1,00,000 ಶ್ಲೋಕಕ್ಕೆ ವಿಸ್ತರಿಸಿ ಆ ಬೃಹತ್ ಕಾವ್ಯಕ್ಕೆ ಮಹಾಭಾರತ ಅಂತ ಹೇಳಿ ಕರೀತಾರೆ. ಮಹಾಭಾರತವನ್ನು 18 ಪರ್ವಗಳಾಗಿ ಡಿವೈಡ್ ಮಾಡಿರೋವಂಥದ್ದು. ಸೊ ಹಾಗಾಗಿ ಆಪ್ಷನ್ ನಂಬರ್ ಡಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಕರ್ನಾಟಕದ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೆಗಳು. ಇದರ ಮುಂದುವರೆದ ಭಾಗವನ್ನು ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಸೊ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು, ಅನುಕೂಲ ಆಯಿತು ಅಂತ ಭಾವಿಸ್ತೀನಿ. ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.